ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕದ ಬಿಜೆಪಿ ಅಧ್ಯಕ್ಷರ ವಿಚಾರದಲ್ಲಿ ಗೊಂದಲಗಳು ಹಾಗೆ ಮುಂದುವರೆದಿದೆ. ವಿಜೇಂದ್ರ ಅವರನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಅವರನ್ನ ಬದಲಾಯಿಸಬೇಕಾ, ಯತ್ನಾಳ್ ಬಣಕ್ಕೆ ಮಣೆ ಹಾಕಬೇಕಾ? ಈ ವಿಚಾರದಲ್ಲಿ ಕೇಂದ್ರದ ಬಿಜೆಪಿಯ ಹೈಕಮಾಂಡ್ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರ್ನಾಟಕದ ವಿಚಾರವನ್ನು ಬಿಟ್ಟುಬಿಡಿ, ಇಲ್ಲಿ ಗೊಂದಲಗಳು ಇದ್ದಿದ್ದೆ. ಯಾಕೆಂದರೆ ಬಿಜೆಪಿ ನಾಯಕರಿಗೆ ಒಂದು ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಬಿಜೆಪಿ ನಾಯಕರು ವೈಯಕ್ತಿಕ ರಾಜಕಾರಣಕ್ಕೆ ಹೆಚ್ಚು ಬೆಲೆ ಕೊಡ್ತಾ ಇದ್ದಾರೆ ಹೊರತು ಪಕ್ಷ ಸಂಘಟನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇಲ್ಲ. ಕರ್ನಾಟಕದ ಬಿಜೆಪಿಗೆ ಯಾವ ಪರಿಸ್ಥಿತಿ ಇದೆ, ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ ಪಕ್ಕದ ತಮಿಳುನಾಡಿನಲ್ಲೂ ಕೂಡ ಇಂತಹದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ದೊಡ್ಡ ಮಟ್ಟದಲ್ಲಿ ಸಂಘರ್ಷ ನಡೀತಾ ಇದೆ. ಕೆಲವರು ಸುದೀರ್ಘವಾದಂಥ ಒಂದು ಪತ್ರವನ್ನು ಅಮಿತ್ ಶಾಗೆ ಕೊಟ್ಟಿದ್ದಾರೆ. ಅದು ಪತ್ರ ಮಾತ್ರ ಅಲ್ಲ, ಅಲ್ಲಿನ ರಾಜ್ಯಾಧ್ಯಕ್ಷರ ವಿರುದ್ಧವಾದಂಥ ದೂರು. ನಿಮಗೆ ಆಶ್ಚರ್ಯ ಆಗ್ತಾ ಇರಬಹುದು, ತಮಿಳುನಾಡಿನಲ್ಲಿ ಬಿಜೆಪಿ ಅಧ್ಯಕ್ಷರಾಗಿರುವಂತಹದ್ದು ಅಣ್ಣಾಮಲೈಗೆ ಸರಿಸಮವಾದ ಇನ್ನೊಬ್ಬ ಬಿಜೆಪಿ ನಾಯಕ ತಮಿಳುನಾಡಿನಲ್ಲಿಲ್ಲ. ಅಣ್ಣಾಮಲೈ ತುಂಬ ಪ್ರಭಾವಶಾಲಿಯಾಗಿದ್ದಾರೆ, ಜೊತೆಗೆ ಬುದ್ಧಿವಂತ ಕೂಡ ಹೌದು. ದಿನದ 24 ಗಂಟೆಯೂ ಕೂಡ ರಾಜಕಾರಣ ಮಾಡುವಂತಹ ಕ್ಷಮತೆ ಇದೆ. ಪಕ್ಷ ಸಂಘಟನೆಗೆ ಒತ್ತು ಕೊಡ್ತಾ ಇದ್ದಾರೆ. ಇಂತಹ ಅಣ್ಣಾಮಲೈಯವರನ್ನು ಬದಲಾಯಿಸೋದಕ್ಕೆ ಯಾಕೆ ಯತ್ನ ನಡೀತಾ ಇದೆ? ಅಣ್ಣಾಮಲೈ ವಿರುದ್ಧ ಇರುವಂತಹ ಟೀಮ್ ಯಾವುದು? ಅಣ್ಣಾಮಲೈಯನ್ನು ಬದಲಾಯಿಸಿದರೆ ಬೇರೆ ಯಾರಿಗೆ ಅಧ್ಯಕ್ಷ ಗಾದಿಯನ್ನು ಕೊಡಬಹುದು? ಅಣ್ಣಾಮಲೈ ಅವರನ್ನು ಬದಲಾಯಿಸುವಂತಹ ತೀರ್ಮಾನವನ್ನು ಅಮಿತ್ ಶಾ ಅವರೇನಾದರೂ ಕೈಗೊಳ್ತಾರಾ? ಮುಂದಿನ ವರ್ಷ ಬೇರೆ ತಮಿಳುನಾಡಿನಲ್ಲಿ ಚುನಾವಣೆ ಇದೆ. ಯಾಕೋಸ್ಕರವಾಗಿ ತಮಿಳುನಾಡು ಬಿಜೆಪಿಯಲ್ಲಿ ಗೊಂದಲ ಉಂಟಾಗಿದೆ? ಅಣ್ಣಾಮಲೈ ಮಾಡ್ತಿರುವ ತಪ್ಪುಗಳೇನು? ಇದೆಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಣ್ಣಾಮಲೈ ಅವರು ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರು ತಮ್ಮ ಹುದ್ದೆಗೆ 100% ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ರು. ಈಗ ಅವರು ರಾಜಕಾರಣಿಯಾಗಿದ್ದಾರೆ, ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗಲೂ ಸಹ ರಾಜಕಾರಣಕ್ಕೆ 100% ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಬಿಜೆಪಿಗೇನು ಸ್ಟ್ರೆಂತ್ ಇಲ್ಲ. ಇರುವಂತಹದ್ದು ಕೇವಲ 4 MLAಗಳು ಮಾತ್ರ. ತಮಿಳುನಾಡಿನಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿರುವಂತಹದ್ದು ಅಣ್ಣಾ DMK. ಅವರ ಬಳಿಯಲ್ಲಿ 66 ಜನ MLAಗಳಿದ್ದಾರೆ. ಹೀಗಿದ್ರೂ ಸಹ ಹೆಚ್ಚು ಸದ್ದು ಮಾಡ್ತಾ ಇರುವಂತಹದ್ದು, ಹೆಚ್ಚು ಹೋರಾಟ ಮಾಡ್ತಾ ಇರುವಂತಹದ್ದು ಬಿಜೆಪಿಯವರು. ಕಾರಣ ಏನು ಕೇಳಿದ್ರೆ, ಅಣ್ಣಾಮಲೈಯವರ ರಾಜಕೀಯ ಸ್ಟೈಲೇ ಆಗಿದೆ. ಅವರು ಪ್ರತಿಯೊಂದು ವಿಚಾರವನ್ನೂ ಕೂಡ ಜನಸಾಮಾನ್ಯರಿಗೆ ರೀಚ್ ಆಗುವಂತೆ ನೋಡ್ಕೊಳ್ತಾ ಇದ್ದಾರೆ. DMK ಸರ್ಕಾರದ ವಿರುದ್ಧ ಜನಾಕ್ರೋಶ ಮೂಡಿಸುವಲ್ಲಿ ಅಣ್ಣಾಮಲೈಯವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವೇ ನೋಡ್ತಾ ಇದ್ರಿ ಕಳೆದ ಕೆಲ ದಿನಗಳಿಂದ ಅಣ್ಣಾಮಲೈ ಯಾವ ರೀತಿಯಾಗಿ ಸುದ್ದಿ ಆಗ್ತಾ ಇದ್ದಾರೆ ಅಂತ. ತಮಿಳುನಾಡಿನಲ್ಲಿ ಓರ್ವ ವಿದ್ಯಾರ್ಥಿನಿ ಮೇಲೆ ರೇಪ್ ಆಗುತ್ತೆ. ಆ ವಿಚಾರವನ್ನು ಅಣ್ಣಾಮಲೈಯವರು ಗಂಭೀರವಾಗಿ ಪರಿಗಣಿಸಿ ಸರ್ಕಾರದ ವಿರುದ್ಧ ಹರಿಹಾಯ್ತಾರೆ. ತಾನೇ ತನ್ನ ಮನೆ ಎದುರುಗಡೆ 6 ಚಡಿ ಏಟುಗಳನ್ನು ಹೊಡೆದುಕೊಂಡು ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂತಹ ಕೆಲಸ ಮಾಡ್ತಾರೆ. ಇದು ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡುತ್ತೆ. ಇನ್ನೊಂದು ಕಡೆಯಲ್ಲಿ DMK ಸರ್ಕಾರವನ್ನು ಹಾಕುವವರೆಗೂ ಕೂಡ ನಾನು ಚಪ್ಪಲಿಯನ್ನೇ ಹಾಕೋದಿಲ್ಲ ಅಂತ ಒಂದು ಶಪಥ ಮಾಡ್ತಾರೆ. ಅಂದ್ರೆ DMK ಸರ್ಕಾರ ಅಷ್ಟೊಂದು ಭ್ರಷ್ಟವಾಗಿದೆ, ತಮಿಳುನಾಡಿಗೆ ಮಾರಕವಾಗಿದೆ ಅಂತ. ಇಷ್ಟೇ ಅಲ್ಲ ಮಿತ್ರರೇ, ಈಗ ದೆಹಲಿಯಲ್ಲಿ ಯಾವ ರೀತಿಯಾಗಿ ಮದ್ಯ ಹಗರಣ ಸದ್ದು ಮಾಡ್ತೋ ಅದೇ ರೀತಿಯಾಗಿ ತಮಿಳುನಾಡಿನಲ್ಲೂ ಕೂಡ ಮದ್ಯ ಹಗರಣ ನಡೆದಿದೆ ಅಂತ ಅಣ್ಣಾಮಲೈಯವರು ಆರೋಪ ಮಾಡ್ತಾ ಇದ್ದಾರೆ. ಈಗ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಅಣ್ಣಾಮಲೈಯವರ ಬಂಧನ ಕೂಡ ಆಗಿತ್ತು. ಇನ್ನೊಂದು ಕಡೆ TVK ಪಕ್ಷವನ್ನ ಹಿಗ್ಗಾಮುಗ್ಗ ಅಣ್ಣಾಮಲೈ ಜಾಡಿಸ್ತಾ ಇದ್ದಾರೆ. ವಿಜಯ್ ದಳಪತಿ ವರ್ಕ್ ಫ್ರಮ್ ಹೋಮ್ ರಾಜಕಾರಣಿ, ಅವರೇನು ನಮ್ಮ ತರ ಬೀದಿಗಿಳಿದು ಹೋರಾಟ ಮಾಡ್ತಾರ? ನಟಿಯರ ಸೊಂಟ ಹಿಡ್ಕೊಂಡು ಗಿಂಡಿದ್ರೆ ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ದಳಪತಿ ವಿಜಯ್ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅವರನ್ನ DMKಯ B ಟೀಮ್, DMK ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೋಸ್ಕರವಾಗಿ ದಳಪತಿ ವಿಜಯ್ ಅವರನ್ನ ಕಣಕ್ಕಿಳಿಸಿದೆ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಶತಾಯಗತಾಯ 2026ರ ತಮಿಳುನಾಡು ವಿಧಾನಸಭೆಯಲ್ಲಿ ಬಿಜೆಪಿಗೆ ದೊಡ್ಡ ಶಕ್ತಿ ಬರಬೇಕು, ಬಿಜೆಪಿ ಅಧಿಕಾರದಲ್ಲಿ ಒಂದು ಭಾಗ ಆಗಿರಬೇಕು ಅಂತ ಹೇಳಿ ಅಣ್ಣಾಮಲೈ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಿತ್ರರೇ, ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರುವಂತಹ ಅಣ್ಣಾಮಲೈಯವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು, ತಮಿಳುನಾಡಿಗೆ ಹೊಸ ಅಧ್ಯಕ್ಷ ನೇಮಕ ಆಗಬೇಕು ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ. ಬಿಜೆಪಿಯಲ್ಲೇ ಕೆಲವರು ಅಸಮಾಧಾನಿತರು ಕೇಂದ್ರ ಹೈಕಮಾಂಡ್ಗೆ ಈ ಬಗ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಅಣ್ಣಾಮಲೈ ವಿರುದ್ಧ ದೂರಿನ ಸರಮಾಲೆಯನ್ನೇ ಕೊಟ್ಟಿದ್ದಾರೆ. ಅಣ್ಣಾಮಲೈಯವರ ಸ್ಪೀಡ್ ಆಗಲಿ, ಅಣ್ಣಾಮಲೈಯವರ ರಾಜಕೀಯ ಸ್ಟೈಲ್ ಆಗಲಿ ತಮಿಳುನಾಡಿನ ಬಿಜೆಪಿಗೆ ಮಾರಕವಾಗಿದೆ, ಅವರನ್ನು ಬದಲಾಯಿಸುವಂತಹದ್ದು ಸೂಕ್ತ ಅಂತೇಳಿ ಕೆಲವರು ದೂರು ಕೊಟ್ಟಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಕೆಲಸ ಮಾಡ್ತಿರುವಂತಹ ಅಣ್ಣಾಮಲೈ ವಿರುದ್ಧ ತಮಿಳುನಾಡಿನ ಬಿಜೆಪಿಯ ಕೆಲ ನಾಯಕರು ಸಿಟ್ಟುಗೊಳ್ಳೋದಕ್ಕೆ ಕಾರಣ ಏನು? ಅಣ್ಣಾಮಲೈ ಏನಾದರೂ ತಪ್ಪು ಮಾಡಿದಾರ ಕೇಳಿದ್ರೆ, ಈ ದೂರು ಕೊಟ್ಟವರು ಬೇರೆ ಇದೇ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಅದೇನು ಕೇಳಿದ್ರೆ, ಅಣ್ಣಾಮಲೈ ಅವರು ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಎಲ್ಲರನ್ನೂ ವಿರೋಧಿಸ್ತಾರೆ. ಈಗಲೇ ನಾನು ಹೇಳಿದೆ, TVK ಪಕ್ಷದ ವಿಜಯ್ ದಳಪತಿ ಅವರನ್ನ ಅಣ್ಣಾಮಲೈ ಹಿಗ್ಗಾಮುಗ್ಗ ಜಾಡಿಸ್ತಾ ಇದ್ದಾರೆ. ಅವರನ್ನ DMK ಪಕ್ಷದ B ಟೀಮ್ ಅಂತ ಕರೀತಾ ಇದ್ದಾರೆ. DMKಯ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೋಸ್ಕರವಾಗಿ ದಳಪತಿ ವಿಜಯ್ ಅವರು ಪಕ್ಷ ಕಟ್ಟಿದ್ದಾರೆ ಅಂತ ಅಣ್ಣಾಮಲೈ ದೂರ್ತಾ ಇದ್ದಾರೆ. ಮಿತ್ರರೇ, ಇದು ಬಿಜೆಪಿ ಅವರಿಗೆ ಸ್ವಲ್ಪ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಂದ್ರೆ ತಮಿಳುನಾಡಿನ ಬಿಜೆಪಿ ನಾಯಕರು ಏನು ಅಂದುಕೊಳ್ತಾ ಇದ್ರು ಗೊತ್ತಾ? ಈ ದಳಪತಿ ವಿಜಯ್ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಳ್ಬೇಕು, ಆಗ ಬಿಜೆಪಿಗೆ ಲಾಭ ಆಗತ್ತೆ.
ಇಬ್ರು ಮೈತ್ರಿ ಮಾಡ್ಕೊಂಡಿದ್ದೆ ಆದ್ರೆ ತಮಿಳುನಾಡಿನಲ್ಲಿ ಒಂದು ಥರ್ಡ್ ಫೋರ್ಸ್ ನ ಉದಯವಾಗುತ್ತೆ ಹೀಗಂತ ಕೆಲವರು ವಾದ ಮಾಡ್ತಾ ಇದ್ರು. ಆದ್ರೆ ಅಣ್ಣಾಮಲೈಗೆ ಇದಿಷ್ಟ ಇಲ್ಲ. ಅಣ್ಣಾಮಲೈ ವಾದ ಏನು ಕೇಳಿದ್ರೆ, ನಾವು NDA ಮೈತ್ರಿಕೂಟವನ್ನ ಮಾಡ್ಕೊಳ್ಬೇಕು, ಬಿಜೆಪಿ ಅದರಲ್ಲಿ ಪ್ರಮುಖ ಪಾಲುದಾರ ಪಕ್ಷ ಆಗಿರಬೇಕು, ಅಂದ್ರೆ ಬಿಜೆಪಿ ನೇತೃತ್ವದಲ್ಲೇ NDA ಮೈತ್ರಿಕೂಟ ಇರಬೇಕು. ಇಂತಹ ಪಕ್ಷಗಳನ್ನ ಜೊತೆಗೆ ತಂದುಕೊಂಡಿದ್ದೆ ಆದ್ರೆ ಅವರು ಹೆಚ್ಚಿನ ಸೀಟನ್ನ ಕೇಳ್ತಾರೆ, ಇದರಿಂದ ಬಿಜೆಪಿ ದೊಡ್ಡ ಪಕ್ಷವಾಗಿ ಎಮರ್ಜ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅಣ್ಣಾಮಲೈ ಅವರ ವಾದ. ಆದ್ರೆ ಬಿಜೆಪಿ ನಾಯಕರಿಗೆ ಇದು ಸರಿ ಕಾಣ್ತಾ ಇಲ್ಲ. ನಾವೇನೇ ಆಗ್ಲಿ ಅಧಿಕಾರದ ಭಾಗ ಆಗಿರಬೇಕು ಅಂತ ತಮಿಳುನಾಡಿನ ಕೆಲ ಬಿಜೆಪಿ ನಾಯಕರು ಬಯಸ್ತಾ ಇದ್ದಾರೆ. ಅವರ ಇನ್ನೊಂದು ವಾದ ಏನು ಕೇಳಿದ್ರೆ, ಅಣ್ಣಾಮಲೈ ಅವರು ಟಿವಿಕೆ ಪಕ್ಷವನ್ನ ಈಗ ಟೀಕೆ ಮಾಡ್ತಾ ಇದಾರಲ್ಲ, ಇದೇ ಸಂದರ್ಭದಲ್ಲಿ ಟಿವಿಕೆ ಮತ್ತು ಅಣ್ಣಾ DMK ಹತ್ತಿರವಾಗ್ತಾ ಇದಾವೆ, ಅವರ ಜೊತೆಗೆ ಮೈತ್ರಿಯ ಮಾತುಕತೆ ನಡೀತಾ ಇದೆ. ಒಮ್ಮೆ ಏನಾದ್ರೂ ಅಣ್ಣಾ DMK ಮತ್ತು ದಳಪತಿ ವಿಜಯ್ ಅವರ ಪಕ್ಷ ಒಟ್ಟುಗೂಡಿದ್ದೆ ಆದ್ರೆ ಅದು ತಮಿಳುನಾಡಿನಲ್ಲಿ ಬಿಜೆಪಿಗೆ ಡ್ಯಾಮೇಜ್ ಮಾಡುತ್ತೆ. ವಿಜಯ್ ಪಕ್ಷ ಮತ್ತು ಅಣ್ಣಾ DMK ಒಟ್ಟಾಗುವ ಮುನ್ನ ಬಿಜೆಪಿ ಅಣ್ಣಾ DMK ಜೊತೆಗೆ ಮರು ಮೈತ್ರಿಯನ್ನ ಮಾಡಿಕೊಳ್ಬೇಕು, ಇದು ಮುಂದಿನ ಚುನಾವಣೆಯಲ್ಲಿ ಲಾಭ ತರಿಸುತ್ತೆ ಎನ್ನುವಂತದ್ದು ತಮಿಳುನಾಡಿನ ಅಣ್ಣಾ ವಿರೋಧಿ ಪಾಳಯದಲ್ಲಿರುವಂತಹ ಕೆಲ ಬಿಜೆಪಿ ನಾಯಕರ ವಾದ. ಕೇಂದ್ರ ಹೈಕಮಾಂಡ್ಗೂ ಕೂಡ ಇದನ್ನ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಣ್ಣಾಮಲೈ ಅವರ ನಿರ್ಧಾರಗಳು ಹೇಗೆ ಬಿಜೆಪಿಗೆ ಡ್ಯಾಮೇಜ್ ಮಾಡ್ತಾ ಇದೆ, ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಣ್ಣಾಮಲೈ ಅವರ ಹಠ ಯಾವ ರೀತಿಯಾಗಿ ಬಿಜೆಪಿಗೆ ಲಾಸ್ ಮಾಡಿದೆ ಅನ್ನೋದನ್ನ ವಿವರವಾಗಿ ದೂರನ್ನ ಬರೆದು ಹೈಕಮಾಂಡ್ಗೆ ಸಲ್ಲಿಕೆ ಮಾಡಿದ್ದಾರೆ. ಅಷ್ಟಕ್ಕೂ ಅಣ್ಣಾ ವಿರೋಧಿಗಳು ಹೇಳ್ತಿರೋದೇನು ಕೇಳಿದ್ರೆ, 2021 ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ DMK 45% ವೋಟ್ ಶೇರ್ ಅನ್ನ ಪಡೆದಿತ್ತು, ಹಾಗೆ 159 ಸೀಟ್ಗಳನ್ನ ಕೂಡ ಪಡೆದುಕೊಂಡಿತ್ತು. ಆದ್ರೆ ಅಣ್ಣಾ DMK ಜೊತೆಗೆ ಬಿಜೆಪಿಯ ಮೈತ್ರಿ ಇತ್ತು, ಹೀಗಾಗಿ NDA ಮೈತ್ರಿಕೂಟ 2021 ವಿಧಾನಸಭಾ ಚುನಾವಣೆಯನ್ನು ಎದುರಿಸಿತ್ತು. ಹೀಗಾಗಿ 2021 ಚುನಾವಣೆಯಲ್ಲಿ NDA ಮೈತ್ರಿಕೂಟಕ್ಕೆ 39.71% ಅಂದ್ರೆ ಹತ್ತತ್ರ 40% ವೋಟ್ ಶೇರ್ ಬಂದಿತ್ತು. ನಾವು ಈ ಬಾರಿಯೂ ಕೂಡ ಅಣ್ಣಾ DMK ಜೊತೆಗೆ ಮೈತ್ರಿಕೂಟ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ದೆ ಆದ್ರೆ ಅಧಿಕಾರಕ್ಕೆ ಬರ್ತೀವಿ. ಈ ಲಾಭವನ್ನ ನೋಡಬೇಕೇ ಹೊರತು ಅಣ್ಣಾಮಲೈ ಅವರ ರೀತಿಯಲ್ಲಿ ಏಕಾಂಗಿಯಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಥವಾ ಸಣ್ಣ ಪುಟ್ಟ ಪಕ್ಷಗಳನ್ನೆಲ್ಲ ಜೊತೆಗೆ ಸೇರಿಸಿಕೊಂಡು ಅಧಿಕಾರಕ್ಕೆ ಬರ್ತೀವಿ ಅಂತ ಅಂದುಕೊಂಡ್ರೆ ಅದು ಕೇವಲ ಕನಸಾಗಿರುತ್ತೆ ಹೊರತು ಯಾವ ಕಾರಣಕ್ಕೂ ಕೂಡ ತಮಿಳುನಾಡಿನಲ್ಲಿ ನನಸಾಗೋದಿಲ್ಲ. ಹೀಗಂತ ಅಣ್ಣಾ ವಿರೋಧಿಗಳು ಬಿಜೆಪಿ ಹೈಕಮಾಂಡ್ಗೆ ಮನದಟ್ಟು ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೇ ಕಾರಣದಿಂದ ಅಣ್ಣಾಮಲೈ ಅವರನ್ನ ಬದಿಗೆ ಸರಿಸಿ ಹೊಸಬರಿಗೆ ಅಧ್ಯಕ್ಷ ಗಾದಿಯನ್ನ ಕೊಡಿ. ಅಣ್ಣಾಮಲೈ ಅವರು 2021 ಕೂಡ ಅಧ್ಯಕ್ಷರಾಗಿದ್ದಾರೆ, ಅವರ ಅಧ್ಯಕ್ಷ ಅವಧಿಯೂ ಕೂಡ ಮುಕ್ತಾಯವಾಗಿದೆ. ಹೊಸ ಅಧ್ಯಕ್ಷರ ಆಯ್ಕೆ ಮಾಡಿಕೊಂಡು ಅಣ್ಣಾ DMK ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತದ್ದು ಸೂಕ್ತ ಅಂತೇಳಿ ಅಣ್ಣಾ ವಿರೋಧಿ ಪಾಳೆಯ ವಾದ ಮಾಡ್ತಾ ಇದೆ. ಹಾಗೆ ಅಣ್ಣಾಮಲೈ ವಿರೋಧಿಗಳು ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ಕೈಗೊಂಡಂತಹ ನಿರ್ಧಾರಗಳನ್ನು ಕೂಡ ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆ ನಡೆಯೋದಕ್ಕೆ ಕೆಲವೇ ತಿಂಗಳ ಮುಂಚೆ ಬಿಜೆಪಿ ಮತ್ತು ಅಣ್ಣಾ DMK ನಡುವಿನ ಮೈತ್ರಿ ಕಟ್ಟಾಗುತ್ತೆ. ಅದಕ್ಕೆ ಕಾರಣವೂ ಕೂಡ ಅಣ್ಣಾಮಲೈ ಅವರೇ ಆಗಿದ್ರು. ಅಣ್ಣಾಮಲೈ ಅಣ್ಣಾ DMK ಪಕ್ಷದ ಕೆಲ ನಾಯಕರ ವಿರುದ್ಧವೇ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಇದರ ವಿರುದ್ಧವಾಗಿ ಅಣ್ಣಾ DMK ಸಿಡಿದೆತ್ತು, ಇಬ್ಬರ ನಡುವಿನ ಮೈತ್ರಿಯೂ ಕೂಡ ಕಟ್ಟಾಯಿತು. ಆ ಸಂದರ್ಭದಲ್ಲಿ ಅಣ್ಣಾ DMK ಏನ್ ಹೇಳಿತ್ತು, ಅಣ್ಣಾಮಲೈ ನಾಯಕತ್ವವೇ ಇದ್ದಿದ್ದೇ ಆದ್ರೆ ನಾವು ಮೈತ್ರಿಯಲ್ಲಿ ಇರೋದಿಲ್ಲ ಅಂತ. ಆ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಣ್ಣಾಮಲೈ ಅವರನ್ನ ಪಕ್ಷಕ್ಕೆ ಕರೆತರಲಾಗಿದೆ, ಅವರು ತುಂಬಾ ಬುದ್ಧಿವಂತರಾಗಿದ್ದಾರೆ, ತಮಿಳುನಾಡಿನ ಬಿಜೆಪಿಯ ಭರವಸೆ ಆಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರನ್ನ ನಾಯಕತ್ವದಿಂದ ಇಳಿಸೋದಕ್ಕೆ ಬಿಜೆಪಿಗೆ ಸುತಾರಾಮ್ ಇಷ್ಟ ಇರೋದಿಲ್ಲ. ಹಾಗಂತ ಅಣ್ಣಾ DMK ಜೊತೆಗಿನ ಮೈತ್ರಿಯನ್ನ ಕಟ್ ಮಾಡಿಕೊಂಡ್ರೂ ಕೂಡ ನಮಗೆ ನಷ್ಟ ಆಗುತ್ತೆ ಅನ್ನುವಂಥದ್ದು ಕೇಂದ್ರ ಹೈಕಮಾಂಡ್ಗೆ ಗೊತ್ತಿತ್ತು. ಆದ್ರೆ ಕೇಂದ್ರ ಹೈಕಮಾಂಡ್ ಅಣ್ಣಾಮಲೈಗೆ ಮಣೆ ಹಾಕುತ್ತೆ, ಅಣ್ಣಾಮಲೈ ಅವರನ್ನೇ ನಾಯಕರಾಗಿ ಮುಂದುವರಿಸುತ್ತೆ, ಅಣ್ಣಾ DMK ಜೊತೆಗೆ ಮೈತ್ರಿಯನ್ನ ಕಟ್ ಮಾಡಿಕೊಳ್ಳುತ್ತೆ. ಮಿತ್ರರೇ, ಇದು ಚುನಾವಣೆಯಲ್ಲಿ ಪ್ರತಿಕೂಲವಾಗಿ ಪರಿಣಾಮವನ್ನು ಬೀರುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 11.24% ಓಟನ್ನು ಪಡೆದುಕೊಳ್ತು. ಹಾಗೆ NDA ಮೈತ್ರಿಕೂಟ 18.28% ಓಟನ್ನು ಪಡೆದುಕೊಳ್ತು. ಇನ್ನೊಂದು ಕಡೆಯಲ್ಲಿ ಅಣ್ಣಾ DMK 23% ಓಟನ್ನು ಪಡೆದುಕೊಳ್ತು. DMK 46.97% ಓಟನ್ನು ಪಡೆದುಕೊಂಡು ಎಲ್ಲಾ 39 ಸೀಟ್ಗಳನ್ನು ಗೆದ್ದುಕೊಳ್ತು. ಬಿಜೆಪಿಯೂ ಶೂನ್ಯ ಸಾಧನೆ, ಇನ್ನೊಂದು ಕಡೆಯಲ್ಲಿ ಅಣ್ಣಾ DMK ಕೂಡ ಶೂನ್ಯ ಸಾಧನೆ. ಲೋಕಸಭೆಯ ಒಂದೇ ಒಂದು ಸೀಟನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಸ್ವತಃ ಅಣ್ಣಾಮಲೈ ಕೂಡ ಸೋತು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಆದರೆ ಈಗ ಅಣ್ಣಾ ವಿರೋಧಿಗಳು ಹೇಳ್ತಾ ಇದ್ದಾರೆ, ಒಂದು ವೇಳೆ ಆಗ ನಾವೇನಾದರೂ ಮೈತ್ರಿಕೂಟದಲ್ಲೇ ಚುನಾವಣೆಯನ್ನು ಎದುರಿಸಿದ್ದೇ ಆಗಿದ್ರೆ ನಮಗೆ ಹೆಚ್ಚು ಸೀಟುಗಳು ಬರ್ತಾ ಇದ್ವು, ಕನಿಷ್ಠ 14ರಿಂದ 15 ಸೀಟನ್ನು ನಾವು ಗೆದ್ದುಕೊಳ್ಳಬಹುದಾಗಿತ್ತು. ಈ ರೀತಿಯ ಒಂದು ಅಂಕಿಅಂಶವನ್ನ ಕೇಂದ್ರ ಹೈಕಮಾಂಡ್ಗೆ ಮನದಟ್ಟು ಮಾಡುವಂತಹ ಪ್ರಯತ್ನವನ್ನ ಅಣ್ಣಾ ವಿರೋಧಿಗಳು ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿರುವಂತಹ ಅಣ್ಣಾಮಲೈ ವಿರೋಧಿ ಬಿಜೆಪಿ ನಾಯಕರೇನಿದ್ದಾರೆ ಅವರೊಂದು ವಾದ ಮಂಡಿಸ್ತಾ ಇದ್ದಾರೆ. ಒಂದು ವೇಳೆ ಅಣ್ಣಾಮಲೈ ಏನಾದರೂ ಹಠ ಮಾಡದೆ ಕೊಯಮತ್ತೂರಿನಲ್ಲಿ ಮೈತ್ರಿಕೂಟದಲ್ಲೇ ಚುನಾವಣೆಯನ್ನು ಎದುರಿಸಿದ್ದೇ ಆಗಿದ್ರೆ ಸ್ವತಃ ಅಣ್ಣಾಮಲೈ ಅವರು 1,20,000 ಓಟ್ಗಳಿಂದ ಗೆಲ್ತಾ ಇದ್ರು. ನಮಗೆ ಮೈತ್ರಿ ಇಲ್ಲದೆ ಇರುವ ಕಾರಣದಿಂದಾಗಿಯೇ ಸೋಲಾಗಿದೆ. ಅದು ಹೇಗೆ ಕೇಳಿದ್ರೆ, ಈಗ ಅಣ್ಣಾಮಲೈ ಅವರು ಕೊಯಮತ್ತೂರಿನಲ್ಲಿ 4,47,000 ಓಟ್ಗಳನ್ನು ಪಡೆದ್ರು. ಅದೇ DMK ಅಭ್ಯರ್ಥಿ 5,65,000 ಮತಗಳನ್ನು ಪಡೆದ್ರು. 1,17,000 ಮತಗಳಲ್ಲಿ ಅವರು ಗೆದ್ರು. ಒಂದು ವೇಳೆ ಅಣ್ಣಾ DMK ಮತ್ತು ಬಿಜೆಪಿಯ ಮೈತ್ರಿಕೂಟ ಇದ್ದಿದ್ದೇ ಆಗಿದ್ರೆ ಅಣ್ಣಾಮಲೈ ಅವರಿಗೆ 6,82,000 ಮತಗಳು ಬರ್ತಾ ಇದ್ವು. DMK ಅಲ್ಲಿ 2,35,000 ಓಟ್ಗಳನ್ನು ಪಡೆದುಕೊಂಡಿದೆ. ಇದು ಕೇವಲ ಕೊಯಮತ್ತೂರಿನ ಕತೆ ಮಾತ್ರ ಅಲ್ಲ, ಇದೇ ರೀತಿಯಾಗಿ 14ರಿಂದ 15 ಕ್ಷೇತ್ರಗಳಲ್ಲಾಗಿದೆ. ಇದನ್ನ ಅಣ್ಣಾಮಲೈ ಅವರು ಈಗಲಾದರೂ ಅರ್ಥ ಮಾಡ್ಕೊಳ್ಬೇಕು.
2026ರಲ್ಲಿ ತಮಿಳುನಾಡಿನಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಅಣ್ಣಾ ಡಿಎಂಕೆ ಒಟ್ಟಿಗೆ ಹೋಗಿದ್ದೆ ಆದರೆ ನಮಗೆ ಹೆಚ್ಚಿನ ಸೀಟುಗಳು ಬರುತ್ತೆ, ನಾವು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಬಿಜೆಪಿಯ ನಾಯಕರು ವಾದ ಮಂಡಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಅಣ್ಣಾಮಲೈ ಸಿದ್ಧ ಇಲ್ಲ. ಹೀಗಾಗಿ ಅಣ್ಣಾಮಲೈಯವರ ನಾಯಕತ್ವವೇ ಬೇಡ, ಹೊಸಬರಿಗೆ ಅಧಿಕಾರವನ್ನು ಕೊಡಿ ಅಂತೇಳಿ ಅಮಿತ್ ಶಾ ಅವರಿಗೆ ದೂರನ್ನು ಕೂಡ ನೀಡಿದ್ದಾರೆ. ಹಾಗಾದರೆ ಅಮಿತ್ ಶಾ ಏನು ತೀರ್ಮಾನ ಕೈಗೊಳ್ತಾರೆ? ಅಣ್ಣಾಮಲೈಯವರನ್ನು ಬದಲಾಯಿಸ್ತಾರ ಕೇಳಿದ್ರೆ ಮಿತ್ರರೇ, ಕರ್ನಾಟಕದಲ್ಲಿ ಹೇಗೆ ಬಿಜೆಪಿಯ ಅಧ್ಯಕ್ಷ ಗಾದಿಗೆ ಚುನಾವಣಾ ಪ್ರಕ್ರಿಯೆಗಳು ಆರಂಭಗೊಂಡಿದೆಯೋ ಅದೇ ರೀತಿಯಾಗಿ ತಮಿಳುನಾಡಿನಲ್ಲೂ ಕೂಡ ಈ ಚುನಾವಣಾ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡಲಾಗಿದೆ. ಕೇಂದ್ರ ಸಚಿವರಾದಂತಹ ಕಿಶನ್ ರೆಡ್ಡಿ ಅವರಿಗೆ ಈ ನೇತೃತ್ವವನ್ನು ಕೊಡಲಾಗಿದೆ. ಕಿಶನ್ ರೆಡ್ಡಿ ಅವರು ಆದಷ್ಟು ಶೀಘ್ರದಲ್ಲಿ ತಮಿಳುನಾಡಿಗೆ ಹೊಸ ಬಿಜೆಪಿ ಅಧ್ಯಕ್ಷರ ನೇಮಕಾತಿಗೋಸ್ಕರವಾಗಿ ಚುನಾವಣೆಯನ್ನು ಕೂಡ ನಡೆಸೋರಿದ್ದಾರೆ. ಆದರೆ ಬಿಜೆಪಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ? ಅಣ್ಣಾಮಲೈಯವರನ್ನೇ ಮುಂದುವರಿಸುವಂತಹ ತೀರ್ಮಾನವನ್ನು ಮಾಡುತ್ತಾ ಅಂತ ಕೇಳೋದಾದ್ರೆ ಅಮಿತ್ ಶಾ ಅವರಿಗೆ ಈಗಲೂ ಕೂಡ ಅಣ್ಣಾಮಲೈ ಅವರ ನೇತೃತ್ವದಲ್ಲೇ 2026ರ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂಥ ಮನಸ್ಸಿದೆಯಂತೆ. ಆದರೆ ತಮಿಳುನಾಡಿನ ಬಿಜೆಪಿಯ ನಾಯಕಿ ತಮಿಳುಸಾಯಿ ಸುಂದರರಾಜನ್ ಹಾಗೂ ಬಿಜೆಪಿಯ ರಾಷ್ಟ್ರೀಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿರುವಂತಹ ವನತಿ ಶ್ರೀನಿವಾಸನ್ ಜೊತೆಗೆ ನಾಯರಿ ನಾಗೇಂದ್ರನ್ ಇವರೆಲ್ಲರೂ ಕೂಡ ಬಿಜೆಪಿಯ ಅಧ್ಯಕ್ಷ ಗಾದಿಯ ರೇಸ್ನಲ್ಲಿದ್ದಾರೆ. ನಮಗೊಂದು ಅವಕಾಶವನ್ನ ಕೊಡಿ, ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದೆ ಆದ್ರೆ ಪಕ್ಷಕ್ಕೆ ಲಾಭ ಆಗುತ್ತೆ ಎನ್ನುವಂತ ವಾದವನ್ನ ಹೈಕಮಾಂಡ್ ಮುಂದೆ ಮಂಡಿಸ್ತಾ ಇದ್ದಾರಂತೆ. ಆದರೆ ಬಿಜೆಪಿಯ ಮೂಲಗಳು ಏನು ಹೇಳ್ತಾ ಇದ್ದಾವೆ ಅಂತಂದ್ರೆ ಕೇಂದ್ರ ಹೈಕಮಾಂಡ್ಗೆ ಅಣ್ಣಾ ಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಬಹಳ ಇಚ್ಛೆ ಇದೆ, ಯಾಕೆಂದ್ರೆ ಅದು ಲಾಭ ಆಗುತ್ತೆ ಅಂತ ಅಮಿತ್ ಶಾ ಅವರಿಗೂ ಕೂಡ ಗೊತ್ತು. ಹಾಗಂತ ಅಣ್ಣಾಮಲೈಯವರನ್ನ ಪಕ್ಷದ ಅಧ್ಯಕ್ಷ ಗಾದಿಯಿಂದ ಇಳಿಸೋದಕ್ಕೂ ಕೂಡ ಇಚ್ಛೆ ಇಲ್ಲ. ಈ ಕಾರಣದಿಂದ ಅಮಿತ್ ಶಾ ಅವರ ಪ್ಲಾನ್ ಏನಾಗಿದೆ ಅಂತಂದ್ರೆ ಅಣ್ಣಾಮಲೈಯವರನ್ನ ಅಧ್ಯಕ್ಷ ಗಾದಿಯಲ್ಲೇ ಮುಂದುವರಿಸುವಂತಹದ್ದು, ಜೊತೆಗೆ ಅಣ್ಣಾ ಡಿಎಂಕೆ ಜೊತೆಗೂ ಮೈತ್ರಿಯನ್ನ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋದು. ಇದು ಅಮಿತ್ ಶಾ ಅವರ ಪ್ಲಾನ್ ಆಗಿದೆ ಅಂತ ಬಿಜೆಪಿಯ ಮೂಲಗಳೇ ಹೇಳ್ತಾ ಇದ್ದಾವೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ಅಣ್ಣಾಮಲೈಯವರನ್ನ ಬದಲಾಯಿಸಿದ್ದೇ ಆದ್ರೆ ತಮಿಳುನಾಡಿನ ಬಿಜೆಪಿಗೆ ಭವಿಷ್ಯ ಇದೆ ಅಂತ ನಿಮಗೆ ಅನಿಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ